ನಂಗಂತೂ ಸಖತ್ ಇಷ್ಟ ಆಯ್ತು ಈ ಪ್ಲೇಸ್. ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತೈತೆ ಗೈಸ್. ಬೆಳಗಾಗಿದೆ ಕಣೋ. ಎಲ್ರಿಗೂ ನಮ್ಮ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವಾಗ ರೆಡಿ ಆಗಿಬಿಟ್ಟು ಚನ್ನಪಟ್ಟಣಕ್ಕೆ ಹೋಗ್ತಿದ್ದೀನಿ. ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಶಿವನ ದೇವಸ್ಥಾನಕ್ಕೆ. ಬೆಂಗಳೂರಿಂದ ಒಂದು 1 hour ಆಗುತ್ತೆ ಅಲ್ಲಿಗೆ. ಡ್ರೋನ್ ಎಲ್ಲ ತೊಗೊಂಡಿದ್ದೀನಿ, ಡ್ರೋನ್ ಶಾಟ್ ಎಲ್ಲ ತೋರಿಸ್ತೀನಿ ನಿಮಗೆ. ನಾನು ಯಶವಂತು ಮತ್ತು ಯಶವಂತ್ ಅವ್ರ ಅಮ್ಮ ಹೋಗ್ತಿದ್ದೀವಿ ಇವಾಗ. ಬನ್ನಿ ಹೋಗೋಣ. ಫಸ್ಟ್ ಯಶವಂತ್ ಮನೆ ಹತ್ರ ಹೋಗ್ತೀನಿ, ಅಲ್ಲಿಂದ ಹೋಗ್ತೀವಿ. ನಾನು ಚೆನ್ನಾಗಿ ಉಜ್ಜಾಡಿದೆ, ಚೆನ್ನಾಗಿ 5-6 ಸಲ ಪವನ್ ಚಾಟ್ನ ಹಾಕ್ಕೊಂಡು ವಾಪಸ್ ಕೊಡೋಕೆ ಹೋದೆ. ಅಷ್ಟರಲ್ಲಿ ಇವಾಗ ಯಶವಂತ್ ಇಸ್ಕೊಂಡು ಯಶವಂತ್ ಉಜ್ಜಾಡ್ತಾನೆ ಈಗ. ಪ್ರಿನ್ಸ್ ಖುಷಿ ಪಡು, ನಾನು ಬಂದೀನಿ. ಪ್ರಿನ್ಸ್ ಖುಷಿ ಪಡು. ಇವಾಗ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ. ಚನ್ನಪಟ್ಟಣದಿಂದ 1 hour ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ದೇವಸ್ಥಾನದ ಹೆಸರೇನೋ ಯಶವಂತ ಅದು ನೋಡಿ. ಇವರು ನನ್ನ ಫ್ರೆಂಡ್ಸು. ಏನು ಹೆಸರು? ಲೊಕೇಶನ್ ಕಳಿಸಿದಲ್ಲ ಅದರಲ್ಲಿ ನೋಡು. ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್, ಉದರಹಳ್ಳಿ. ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. 48 minutes ಅಷ್ಟೇ. ಸಲ್ ನೋಡಿ ವೆಹಿಕಲ್ಗಳು ಅಲ್ಲಿ ಹೋಯ್ತಾವೆ. ಫುಲ್ ಬೆಟ್ಟದ ಮೇಲೆ ಒಂಥರ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಆಫ್ ರೋಡ್ ಹೋಗ್ತಾ ತೋರಿಸ್ತೀವಿ ಹೆಂಗಿತ್ತು ಅಂತ. ಅಲ್ಲಾಯ್ತು ನೋಡಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇದೇನೇ ಮೇನ್ ಅಟ್ರಾಕ್ಷನ್ನು. ಇದನ್ನ ರೀಲ್ಸಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟು ಬರ್ತಿರೋದು. ಮುಂದೆಯಿಂದ ತೋರಿಸ್ತೀನಿ ರೀ. ನೋಡಿ ಸುತ್ತ ಲಿಂಗಗಳೈತೆ, ಮಧ್ಯ ಅಲ್ಲಿ ನೀರು ಬೀಳುತ್ತೆ. ಮುಂದೆಯಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಗೈಸ್. ನಂದಿ ಬಾಯಲ್ಲೂ ನೀರು ಬರುತ್ತೆ, ಅಲ್ಲಿ ನಾಗಪ್ಪನ ಬಾಯಲ್ಲೂ ನೀರು ಬರುತ್ತೆ. ಗೈಸ್ ಒಂಥರ ಇದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಆಗ್ಬಿಟ್ಟೈತೆ ನೋಡಿ. ಈ ಕಡೆ ಸೈಡ್ ಒಳ್ಳೆ ಬಂಡೆ, ಬೆಟ್ಟದ ಮೇಲೆ ಚೆನ್ನಾಗಿ ಮಾಡೋರೆ. ಎಲ್ಲೂ ಇಲ್ಲ ಈ ಥರ ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ. ಯಶವಂತು ಅವರಮ್ಮ ಮತ್ತು ಅವರಮ್ಮನ ಫ್ರೆಂಡು ಫೋಟೋ ತಕ್ಕೊಡ್ತಾವನೆ ನೋಡಿ. ಅವನು ಒಂದು ಸಂಡೇನ ಅವ್ರ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡಿದ್ದಾನೆ. ಯಶವಂತ್ಗೆ ಎಲ್ಲರೂ ಕಮೆಂಟಲ್ಲಿ ಆರ್ಟ್ ಹಾಕಿ ನೋಡಿ. ಎಲ್ಲರೂ ಗರ್ಲ್ ಫ್ರೆಂಡ್ ಕರ್ಕೊಂಡು ಓಡಾಡಿದ್ರೆ ಯಶವಂತ್ ಅವ್ರ ಅಮ್ಮನ್ನ ಕರ್ಕೊಂಡು ದೇವಸ್ಥಾನ ಕರ್ಕೊಂಡು ಫೋಟೋ ಶೂಟ್ ಮಾಡ್ತಾವ್ರೆ. ಚೆನ್ನಾಗೈತೆ. ಇನ್ನೊಂದು ಇಡೋ ಥರ ನಂದು ತೆಗಿ, ಹಂಗೆ ಇನ್ನೊಂದು ಫ್ರೆಂಟ್ ಒಂದು ತೆಗಿ ನೋಡಿ. ಏನು ಸಾಗದಾಗೈತೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಚೆನ್ನಾಗೈತೆ ಗೈಸ್. ದೇವಸ್ಥಾನಕ್ಕೆ ಇದೆ ಅಟ್ರಾಕ್ಷನ್. ನಿಜ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಮತ್ತು ನೆಮ್ಮದಿ ಅನಿಸುತ್ತೆ. ಇಷ್ಟು ಲಿಂಗಗಳು ಮತ್ತು ಮಧ್ಯದಲ್ಲಿ ಲಿಂಗದ ಮೇಲೆ ನೀರು ಬೀಳೋದು, ಮುಂದೆಗಡೆ ನಂದಿ ವ್ಯೂ. ನಂಗಂತೂ ಸಖತ್ ಇಷ್ಟ ಆಯ್ತು ಈ ಪ್ಲೇಸ್. ಫಸ್ಟ್ ಟೈಮ್ ಬಂದಿದ್ದು ನಾನು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಕಬ್ನಾಳ್ ಕುಡಿತಿದ್ದೀವಿ ದೇವಸ್ಥಾನದಲ್ಲಿ. ದೇವ್ರ ದರ್ಶನ ಮಾಡ್ಕೊಬಂದು ಅಲ್ಲಿ ದೇವಸ್ಥಾನದ ಹತ್ರ ಡ್ರೋನ್ ಎಲ್ಲ ಹಾರಿಸೋಣ ಅಂತ ಡ್ರೋನ್ ಎಲ್ಲ ತಂದಿದೆ. ಮೂಡೇ ಬರಲಿಲ್ಲ. ಡ್ರೋನ್ ಹಾರಿಸ್ಬೇಕು ಅಂತಲೇ ಅನಿಸ್ಲಿಲ್ಲ ನಮಗೆ. ಅಲ್ಲೇ ನಾವೇ ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಬಿಟ್ಟು. ಬಂದಿದ್ರೆ ಚೆನ್ನಾಗಿ ಹಾರಿಸ್ಬೋದಿತ್ತು, ನೀನು ಬರಲ್ವಲ್ಲ. ನಡೆಯಲ್ಲ. ಗೈಸ್ ನಾನು ಯಶವಂತು ಕಾಫಿ ಕುಡಿತಾ ಇದ್ದೀವಿ. ಇವತ್ತು ನಮ್ಮ ಕಾಫಿ ಶಾಪಲ್ಲಿ ಹೆವಿ ರಶ್ ಇದೆ, ತುಂಬ ಜನ ಇದ್ದಾರೆ. ಆಮೇಲೆ ನಮ್ಮ ಬ್ಲ್ಯಾಕ್ ಕೋಬ್ರಾ ವೈಟ್ ಕೋಬ್ರಾ ಆಗಿದ್ದಾನೆ. ನಾವು ಜಿಮ್ಗೆ ಹೋಗ್ತೀವಿ. ಜಿಮ್ಗೆ ಯಾಕೆ ಹೋಯ್ತಿಲ್ಲ? ಯಾವಾಗ ಹೋಯ್ತೀವಿ ವಾಪಸ್ ತಿರ್ಗಾ? ನಾನು 1 ವಾರ ತಿಂಗಳಿಂದ ಹೋಗೇ ಇಲ್ಲ ಕಣ ಕ್ಲೀನಾಗೆ. ಮೊನ್ನೆ ಹೋಗಿದ್ದೆ. ಕೋಬ್ರಾ ಎಷ್ಟು ದಿನ ಆಗಿತ್ತು ಕೋಬ್ರಾ ನೀನು ನೋಡಿ? ಹಾಂ, ಏನು ಮಾಡ್ತಿದ್ದೆ ಇಷ್ಟು ದಿನದಿಂದ? ಒಂದು ಮೇನ್ ಚಾನಲ್ ಚಾಲೆಂಜ್ ವಿಡಿಯೋ ಮಾಡಿಸ್ತೀನಿ ಬರ್ತೀಯಾ?
ಕಂಟೆಸ್ಟೆಂಟ್ ಆಗಿ ಕರೆದ್ರಲ್ವ ಬರೋದು. ನಾಳೆ ನಾಳಿದ್ದು ಬಾ. ಓಕೆ ನಾನು ಫೋನ್ ಮಾಡುವ ಅನ್ಕೊಂಡೆ ಕಣೋ, ಅಷ್ಟರಲ್ಲಿ ನೀನೇ ಸಿಕ್ಬಿಟ್ಟೆ. ಹೆಂಗಿರೋ ಮನೆ ತ ಫ್ರೀ ಆಗಿರ್ತೀವಿ, ಏನು ಕೆಲಸ ಇಲ್ಲ. ಏನ್ ಬ್ರಾ ಯಾವತ್ತೋ ಒಂದಿನ ಫೋನ್ ಮಾಡಿದ್ರು ಅಷ್ಟೇ. ನೀನು ಬಿಸ್ನೆಸ್ ಮ್ಯಾನ್ ತಾನೇ, ಇದು ಟ್ಯಾಕ್ಟ್ರು JCB ಇಟ್ಟಿರೋನು. ಏನಿಲ್ಲ JCB ಯಾರ್ದೇ ಐತೆ, ಯಾರು ಕೇಳಿಸ್ಕೊಂಡಿದ್ರು ಟ್ಯಾಕ್ಟ್ರು ನೆಕ್ಸ್ಟ್ ತಗೋತಿಯಲ್ಲ ಅದಕ್ಕೆ. JCB ತಗೊಂಡು ನಿಮ್ಮಂತವ್ರು ಸಪೋರ್ಟ್ ಮಾಡ್ರೆ ಹೋಬ್ರ ಇವೆಲ್ಲ ಬೇಡ. ಹೋಬ್ರ ನಾನು ಎಲ್ಲ ದಿನ ಮಿಸ್ ಮಾಡ್ದಂಗೆ ಹೋಯ್ತಿದ್ದೆ ತಿಂಗೆ. ಇವಾಗ ಇನ್ನೊಂದು ಕಾಫಿ ಕುಡಿಯೋ ಥರ ಆಗ್ಬಿಡ್ತು. ಅದೇ ಹೋಗ್ರ ಬ್ರೋ, ಕಾಫಿ ಕುಡೀರಿ ಇನ್ನೊಂದು. ತೋರಿಸು, ಇರಲಿ ತೋರಿಸು. ಯಶವಂತ್ ಎಡಿಟ್ ಮಾಡ್ಬಿಟ್ಟು ತೋರಿಸು, ಚೆನ್ನಾಗೈತೆ. ರೀಲ್ಸಲ್ಲಿ ನೋಡಿ ಯಶವಂತ್ ರೀಲ್ಸ್ ಹಾಕ್ತವ್ರು. ಹುಷಾರು, ಬಾಯ್. ಬೆಳಗಾಗಿದೆಯಾ ಕಣೋ. ಇಲ್ಲ ಬೆಳಗಾಗಿದೆಯಾ. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. 350 ರೂಪಾಯಿಗೆ ಹಾಕ್ಸೋಣ ಇರಿ. ನಾವು ಆ್ಯಸ್ ಯೂಶ್ವಲ್ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ತಿರ್ಗಾ ಮೆರಾಕಿಗೆ ಬಂದಿದ್ದೀವಿ ಆ್ಯಸ್ ಯೂಶುವಲ್ ಐಸ್ ಕ್ರೀಮ್ ತಿನ್ನೋಕ್ಕೆ. ಇದು ಕೊಡಿ ಅಣ್ಣ, ಸ್ಟ್ರಾಬೆರಿ ಚೀಸ್ ಕೇಕು ಮಿನಿ. ನಾನಿವತ್ತು ರೆಡ್ ವೈಲ್ವೆಟ್ ಬಿಟ್ಟು ಬೇರೆ ಏನಾದ್ರು ತಗೋತೀನಿ. ಇಷ್ಟೊಂದು ಬೇರೆ ಯಾವ್ದು ಚೆನ್ನಾಗಿರ್ತದೆ ಇಷ್ಟೊಂದು. ಆ ಕಡೆ ಇರೋದು ನೋಡಿ. ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತೈತೆ ಗೈಸ್. ಯಾವ್ದು ತಗೊಳ್ಳಿ? ಯಾವುದು ಹೊಸದು ಮಾಡಬಾರ್ದು. ಹೊಸದೇ ಇದು ಹೊಸದೇ, ಅದು ಹೊಸದೇ, ಇದು ಹೊಸದೇ. ದಿನ ಒಂದು ಹೊಸದು ಮಾಡ್ತಾರ. ನಿಂಗೆ ದಿನ ಬಂದರೆ ಇವೆಲ್ಲ ಯಾವತ್ತೂ ತಿಂದೇ ಇಲ್ವಲ್ಲ ನಾವು. ಅಲ್ಲ ಇದು ಕೇಕು, ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ತಾರೆ. ನಾನು ಬನಾನಾ ಫ್ಲೇವರ್ ತಗೊಂಡೆ. ನಿಂದು ಯಾವುದು? ಮಸ್ಕ್ ಮಿಲನ್ನ. ಯಶವಂತು ಮಸ್ಕ್ ಮಿಲನ್ನ ತಗೊಂಡ. ಯಾವುದು ಶೇಖರ್ ನಿಂದು? ಮಸ್ಕ್ ಮಿಲನ್. ಇಬ್ಬರು ಮಸ್ಕ್ ಮಿಲನ್ನೇ ತಗೊಂಡಿದ್ದಾರೆ. ಡ್ರೋನ್ ತಗೋಬಿಟ್ಟು ಆರ್ಸೋಣ ಅಂತ ತಗೋದೆ. ಯಶವಂತೆ ಬೇಡ ಅಂದ್ಬಿಟ್ಟ ಕಣ, ಇಲ್ಲಿ ಆರಿಸಿ ಏನಾಯ್ತು ಬಿಡ ಇಲ್ಲಿ ಅಂದ್ಬಿಟ್ಟ. ನಂಗೆ ಆರ್ಸಕ್ಕೆ ಬರೋಲ್ಲ ಅಲ್ಲಿ ನಿಟ್ಟೆಗೆ. ಸುಮ್ಮನೆ ಹಿಂಗೆ ಆರಿಸ್ತಾನೆ, ಅದ್ರದ್ದು ಹಿಂಗೆ ಮಾಡ್ಕೊಂಡು ಹಿಂಗೆ ಒಂದು ರೌಂಡ್ ಆಟೋಮೆಟಿಕ್ ರೌಂಡ್ ಹೊಡಿತಲ್ಲ, ಆನ್ ಮಾಡ್ಬಿಟ್ಬಿಡ್ತಾನೆ. ನಾನು ಎಷ್ಟು ಡ್ರೋನ್ ಆರಿಸಿದ್ದೀನಿ, ಎಷ್ಟು ಕಡೆ ಆರಿಸಿದ್ದೀನಿ ನಿಂಗೆ ಗೊತ್ತು. ಆರಿಸಿರ್ತೀಯ ಬಿಡಪ್ಪ ನೀನು. ಶಿಷ್ಯ ಇದು ಫೋಟೋಗಳು ಪೋಸ್ಟ್ ಮಾಡಲ. ಶೇಖರ್ದು ಫೋಟೋ ಪೋಸ್ಟ್ ಮಾಡೋಣ ಗೈಸ್. ಸುಮ್ ಕುತ್ಕೊಳ. ಯಾವ್ದು ಚೆನ್ನಾಗೈತೆ ಅಂತ ನೋಡ್ತಾ ಇದ್ದೀವಿ. ಯಶವಂತ್ ನನಗೆ ಇದಿಷ್ಟ ಆಯ್ತು ಕಣ. ನನಗೂ ಇಷ್ಟ ಆಯಿತು, ಚೆನ್ನಾಗೈತಾನೆ. ಇದನ್ನ ಫಸ್ಟ್ ಹಾಕೋಣ, ಮಿಕ್ಕಿದ್ದು ಒಂದು 2-3 ಈ ಸ್ಟ್ರೈಟ್ ತೆಗ್ದಿರೋದು ಒಂದು 3-4 ಹಾಕೋಣ. ಅದ್ರಲ್ಲಿ ಫಸ್ಟ್ ಅದನ್ನೇ ಹಾಕೋಣ. ಓ ಇಲ್ಲಿ ನೋಡಪ್ಪ, ಮಾರ್ಕೆಟ್ ಅಭಿಷೇಕು. ಬರುವಾಗ ಫೋನ್ ಮಾಡ್ದೆ ಕಣ. ನಾನು ಫೋನ್ ಮಾಡಿದೆ ಕಣ. ನಿತೀಶ್ ಬೇಗ ಬಂದ್ಬಿಟ್ಟಿದ್ದ ಕಣ. ಶೇಖರ್ ಮದುವೆ ಆಗೋಯ್ತು ಗೈಸ್. ಬಂದು ಇವನದೆಲ್ಲ ಹಾಸ್ಪಿಟ್ಲ್ ಹೋಗಿದ್ದೀನಿ ಅಂದಿಲ್ಲ. ಅದೇ ಫೋನ್ ಮಾಡಿದಾಗ ಇಲ್ಲ ನಾನೇ ಮಾಡಿದ್ದೆ. ನಾನು ಹೋಗಿದ್ದೆ 7 ಗಂಟೆಗೆ ನೈಟು. ಮಚ್ಚ ಇದನ್ನ ಅಪ್ಲೋಡ್ ಮಾಡಿ ಹೇಳ್ತೀನಿ ಈಗ. ಮಾಡುವ. ನಾನು ವಿಡಿಯೋ ಮಾಡ್ತಿಲ್ವಾ? ಕ್ಯಾಪ್ಷನ್ ಏನು ಹಾಕೋದು? ಕ್ಯಾಪ್ಷನ್ ನಂದೇ ಇವಾಗ ಹಾಕ್ಬಿಟ್ಟು. ಅಲ್ಲ ಕಣ, ಕೆಳಗೆ ಏನು ಬರೆಯೋದು? ನನ್ನ ಸ್ಮೈಲ್ ನೋಡಿ ಬಿದ್ದೆ, ನನ್ನ ಕಡಕ್ ನೋಡಿ ಬಿದ್ದೆ ಅಂತ ಸಾಂಗ್ ಹಾಕೋಣ. ಇಲ್ಲ ಕಣ, ಅದಕ್ಕೆ ಮಾಡ್ಕೋತೀವಿ. ಇದನ್ನ ಫಸ್ಟ್ ಹಾಕೋಣ ಶೇಖರ್. ಇರು ಗೈಸ್, ಒಂದು ಫೋಟೋನ ಅಪ್ಲೋಡ್ ಮಾಡ್ಬಿಟ್ಟು ಆನ್ ಮಾಡ್ತೀನಿ ತಿರ್ಗ. ಯಶವಂತ್ 30. ಯಶವಂತ್, ನಾನು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಸಾಂಗ್ ಸೆಲೆಕ್ಟ್ ಮಾಡು. ಚೆನ್ನಾಗೈತೆ ಕೈಗೆ. ಎಷ್ಟು ಗ್ರಾಮ್ ಐತೆ ನೋಡಿ ಗೈಸ್. ಶೇಖರ್ ಒಬ್ಬನೇ ಇದ್ರೆ ಕೇಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೊಡ್ತಾರೆ. ಇದು ಮಾತ್ರ ಲೈ ಏನು ನೀನು ಎಡಿಟ್ ಎಲ್ಲ ಮಾಡ್ಬೇಡ, ಬರೀ ಸಾಂಗ್ ಸೆಲೆಕ್ಟ್ ಮಾಡು. ಯಾವ್ದು ಸೇವ್ ಮಾಡ್ಕೊಂಡು ಯಾವ್ದಾರು ಒಂಥರ ಸುಂದರ ಸುರ ಸುಂದರ ಬಾರೆ ಬಾ ಇರೋಣ. ಸಾಂಗೇ ಬೇಡ ಕಣ, ಹಂಗೆ ಹಾಕೋ. ಸಾಂಗ್ ಬೇಕಣ. ಐಸ್ ಕ್ರೀಮ್ ತಿಂದ್ಬಿಟ್ಟು ಮೆರಾಕಲ್ಲಿ ಇವಾಗ ವಾಪಸ್ ಹೊಡ್ತಿದೀವಿ. ಲೋ ನನ್ನ ಜೊತೆ ಬರ್ರೋ ಒಬ್ರು. ಅಲೋನ್ ಮಾಡ್ತೀರಲ್ಲ ನನ್ನ. ನಮ್ಮ ಮನೆಗೆ ಚಿಕನ್ ತಗೋಗ್ತಿದ್ದೆ, ಭಾನುವಾರ ಅಲ್ವಾ. ಭೀಮನಿಗೆ ಅವತ್ತಿನ ಚಿಕನ್ ಹಾಕಿರಲಿಲ್ಲ, ಅದಕ್ಕೆ ಭೀಮನಿಗೆ ರೆಡಿ ಚಿಕನ್ ತಗೋತಿದ್ದೆ ಮನೆಗೆ. ಯಶವಂತು ಪ್ರಿನ್ಸ್ ತಗೋಯ್ತವನೆ, ನಾನು ನಮ್ಮ ಭೀಮನಿಗೆ ತಗೋಯ್ತಾ ಇದ್ದೆ. ಬಾಯ್. ಯಶವಂತು ಶೇಖರ್ ಹೋಗ್ತಾರೆ ಗೈಸ್ ಇವಾಗ.
ನಾನು ಕಟಿಂಗ್ ಮಾಡ್ಸೋಕೆ ಹೋಗ್ತೀನಿ. ಗೈಸ್ ಇವಾಗ ನಂದು ಕಟಿಂಗ್ ಮುಗೀತು. ಮಹೇಶಣ್ಣನ ಹತ್ರ ಕಟಿಂಗ್ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ಚಿಕನ್ಗೆ ವೆಯ್ಟ್ ಮಾಡ್ತಾವ್ರು, ಭೀಮನಿಗೆ ರೆಡಿ ಮಾಡೋಕ್ಕೆ. ಲೇಟ್ ಆಗೋಯ್ತು ಸ್ವಲ್ಪ. ಬನ್ನಿ ಇವಾಗ ಮನೆಗೆ ಹೋಗೋಣ. ಇಷ್ಟು ಮನೆಗೆ ಬಂದೆ. ಕಟಿಂಗ್ ಮಾಡಿಸ್ದಾಗ ನಾನು ನಮ್ಮ ಮನೇಲಿ ಮುಂದೆಯಿಂದ ಹೋಗಲ್ಲ, ಹಿಂದೆಯಿಂದ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ. ಅದಕ್ಕೆ ಬನ್ನಿ ಹಿಂದೆ ಹೋಗೋಣ. ನಮ್ಮ ಮನೆ ಹಿಂದೆಗಡೆಯಿಂದ ಹೋಗ್ತೀನಿ ಈಗ ಸ್ನಾನಕ್ಕೆ. ಇದು ಇತ್ಲು ನಮ್ಮ ಮನೆ ಹಿಂದೆಗಡೆ ಡೋರ್ ನೋಡಿ ಇದು. ಅಮ್ಮ, ಓ ಗೊತ್ತೇ ಆಗಲಿಲ್ಲ ಅವ್ರು ನಾನು ಬಂದಿದ್ದು. ಅಮ್ಮ, ಸ್ನಾನ ಮಾಡ್ಕೊಬಂದು ಇವಾಗ ಫ್ರೆಶ್ ಅಪ್ ಆದೆ. ಹಿಂದೆಗಡೆ ನಮ್ಮಮ್ಮ ಅಡುಗೆ ಮಾಡ್ತಾರೆ, ಬನ್ನಿ ತೋರಿಸ್ತೀನಿ. ಅವರು ಮನೆ ಒಳಗಡೆ ಕಿಚನಲ್ಲಿ ಮಾಡಲ್ಲ ನಾನ್ ವೆಜ್ನ, ಯಾವಾಗಲೂ ಹಿಂದೆನೇ ಮಾಡೋದು. ಒಂದೊಂದ್ಸಲ ವಿಡಿಯೋ ಮಾಡಿಸ್ಬೇಕು ಅಂದ್ಬಿಟ್ಟು ಕಿಚನಲ್ಲಿ ಮಾಡಿಸ್ತೀನಿ. ಬನ್ನಿ ಏನು ಮಾಡ್ತಾರೆ ನೋಡೋಣ. ಗೈಸ್ ನಮ್ಮ ಮನೇಲಿ ಆಗಲೇ ಮಟನ್ ಸಾಂಬಾರು ಮಾಡಿದರು ಬೆಳಗ್ಗೆ. ಅದಕ್ಕೆ ನಾನು ಚಿಕನ್ ತೊಗೊಬಂದೆ. ಇದು ಭೀಮನ್ಗೆ ಕಂಡಗಳು ಸಪ್ರೇಟ್ ಬೇಯಿಸ್ತೀವಿ. ಇದು ಹಂಗೆ ಇದು ಚಿಕನ್ ಸಪ್ರೇಟ್ ಮಾಡ್ತಾರೆ, ಚಿಕನ್ ಫ್ರೈ. ಇದು ಭೀಮನ್ಗೆ ಸಪ್ರೇಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು. ಸಂಡೇ ಸ್ಪೆಷಲ್. ಸುಮಾರು ಐಟಮ್ ಇದೆ ನಮ್ಮ ಮನೇಲಿ ಇವತ್ತು. ಊಟ ಮಾಡ್ಕೊತಿದ್ದೀನಿ. ನಮ್ಮ ಮನೆಯ ಭಾನುವಾರದ ಬಾಡೂಟ ನೋಡಿ. ಚಿಕನ್ ತಂದಿದ್ನಲ್ಲ, ಚಿಕನ್ ಪೆಪ್ಪರ್ ಡ್ರೈ ಹೆಸರು ಇಟ್ಬಿಟ್ಟವ್ರು ನಮ್ಮಮ್ಮ. ನಮ್ಮಮ್ಮ ಮಾಡಿರೋ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಮಟನ್ ಸಾರು, ಮುದ್ದೆ, ಮೊಟ್ಟೆ.